ಹಲೋ ಹಾಯ್ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂತ ಹೇಳಿ. ಈ ಸಮಯದಲ್ಲಿ ನವೋದಯಕ್ಕೆ ಬರ್ತಕ್ಕಂಥ ಮೆಂಟಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂಥ ಮಿರರ್ ಇಮೇಜ್ ಅಂಡ್ ವಾಟರ್ ಇಮೇಜ್ ಅಂತ ಹೇಳಿ ಬರ್ತಾ ಹೋಗ್ತವೆ. ಸುಮಾರು 4 ಕ್ವೆಶ್ಚನ್ ಇರ್ತವೆ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದನ್ನು ಗಮನವಿಟ್ಟು ಕೇಳಿ. ಒಂದು 5-10 ನಿಮಿಷದೊಳಗಡೆ ಹೇಗೆ ಮಿರರ್ ಇಮೇಜ್ ಕಲಿಬಹುದು ನಾವು ಮತ್ತು ಈಸಿಯಾಗಿ 5 ಮಾರ್ಕ್ಸ್ ಅನ್ನು 5 ನಿಮಿಷದಲ್ಲಿ ನಾವು ತೆಗೆದುಕೊಳ್ಬಹುದು ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳ್ತಾ ಹೋಗ್ತೀನಿ. ನೀವು ಯಾರು ಈ ವಿಡಿಯೋ ನೋಡ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬನ್ನಿ ಕನ್ನಡಿಯ ಪ್ರತಿಬಿಂಬ ಹೋಗೋಣ. ಇದನ್ನ ನಾವು ಇಂಗ್ಲಿಷ್ನಲ್ಲಿ ಮಿರರ್ ಇಮೇಜ್ ಅಂತ ಹೇಳ್ತೀವಿ. ಹಾಗೆ ವಾಟರ್ ಇಮೇಜ್ ಕೂಡ ನಾವು ಹೇಳ್ತೀವಿ. ನೋಡಿ, ನಮ್ಮ ಮನೆಯಲ್ಲಿ ನಾವು ಕನ್ನಡಿಯನ್ನು ನೋಡ್ಕೊಳ್ಳುವಾಗ ಹೇಗೆ ಕಾಣ್ತೀವಿ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ಸೊ ಯಾರಾದ್ರೂ ನೋಡ್ಕೊಂಡಿಲ್ಲ ಅಂದ್ರೆ ಪರೀಕ್ಷೆ ಮಾಡಿ ಹೇಗೆ ಕಾಣ್ತೀವಿ. ನಾವು ಒಂದು ಸಾರಿ ಏನಾದ್ರೂ ತಲೆ ಬಾಚ್ಕೊಳ್ತಾ ಹೋದ್ರೆ ಬಲಗಡೆ ಕೈಯಿಂದ ತಲೆ ಬಾಚ್ಕೊಳ್ತಾ ಹೋದ್ರೆ ಎಡಗಡೆ ಕೈಯಿಂದ ಬಾಚ್ಕೊಳ್ತಾನೆ ಅಂತಕ್ಕಂಥ ಭ್ರಾಸವಾಗ್ತದೆ. ಆ ನಂತರದಲ್ಲಿ ನಾವು ಬಲಗಡೆಗೆ ಏನಾದ್ರೂ ಕೈಯಿಂದ ನಾವು ತೆಗಿತಾ ಹೋದ್ರೆ ಎಡಗಡೆಯಿಂದ ತೆಗಿತಾ ಇದೆ ಅಂತ ಅನಿಸ್ತಾ ಇದೆ. ಆಮೇಲೆ ಊಟ ಮಾಡೋದು ಬಲಗೈಯಿಂದ ಊಟ ಮಾಡ್ತಾ ಕನ್ನಡಿಯನ್ನು ನಾವು ನೋಡಿದ್ರೆ ಅದು ಎಡಗಡೆಯಿಂದ ಊಟ ಮಾಡ್ತಾ ಇದೆ ಅಂತಕ್ಕಂಥ ಅನಿಸ್ತಾ ಇರುತ್ತೆ. ಸೊ ಹಾಗೆ ಇಲ್ಲಿ ಕೂಡ ನಮ್ಗೆ ಇಲ್ಲಿ ಒಂದು ಬಾಕ್ಸ್ ಇರುತ್ತೆ. ನಾವು ನವೋದಯದಲ್ಲಿ ಈ ಕಡೆಗೆ ಪ್ರಾಬ್ಲಮ್ ಫಿಗರ್, ಈ ಕಡೆಗೆ ಆನ್ಸರ್ ಫಿಗರ್ ಅಂತ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ಫಿಗರ್ ಅಲ್ಲಿ ಪ್ರಶ್ನೆ ಇರ್ತದೆ, ಅದನ್ನು ನೋಡ್ಬೇಕು. ನಮಗೆ ಗೊತ್ತು ಮನುಷ್ಯರು ನಾವು ಹೇಗೆ ಕಾಣ್ತೀವಿ ಕನ್ನಡಿ ಮುಂದಿದ್ದಾಗ. ಆದ್ರೆ ಪರೀಕ್ಷೆಯಲ್ಲಿ ಈ ರೀತಿಯಾದ ಬಾಕ್ಸ್ ಅನ್ನು ಕೊಟ್ಟಿರ್ತಾರೆ. ಈ ರೀತಿಯ ಬಾಕ್ಸ್ ಕೊಟ್ಟಾಗ ಅದು ಹೇಗೆ ಕಾಣ್ತದೆ ಅಂತ ಕಂಡುಹಿಡಬೇಕಲ್ಲ. ಹಾಗಾಗಿ ನಾವು ಗಮನವಿಟ್ಟು ಕೇಳೋದ್ರಿಂದ ನಿಮಗೆ ಬೇಗ ಅರ್ಥ ಆಗುತ್ತೆ. ಇಲ್ಲಿ 2 ವಿಷಯ ನೆನಪಿಟ್ಕೊಳ್ಬೇಕು. ಒಂದು ಚೇಂಜ್ ಇಮೇಜ್, ಇನ್ನೊಂದು ಅನ್ಚೇಂಜ್ ಇಮೇಜ್. ಬದಲಾಗುವ ಚಿತ್ರ ಮತ್ತು ಬದಲಾಗುವ ಚಿತ್ರ. ಇಲ್ಲಿ ಒಂದು ಬಾಕ್ಸ್ ಅಲ್ಲಿ ನಾನು ನಿಮಗೆ ಓ ಎಂದು ಹಾಕಿದ್ದೇನೆ. ಆ ಓ ಎಂತಕ್ಕಂಥದ್ದು ಬದಲಾಗದ ಚಿತ್ರ, ಅನ್ಚೇಂಜ್ ಇಮೇಜ್. ಯಾವುದೇ ರೀತಿ ಬದಲಾಗಂಗಿಲ್ಲ. ಕನ್ನಡಿ ಈ ಕಡೆಗೆ ಇಟ್ಟ ಬಂದ್ರೆ XY ಅನ್ನು ನಾವು ಕನ್ನಡಿ ಎಂದು ತಿಳ್ಕೊಳ್ಬೇಕು. ಇಲ್ಲಿ XY ನೋಡಿ, ಇದು ಪ್ರಾಬ್ಲಮ್ ಬಿಡಿಸೋದಕ್ಕಿಂತ ಮುಂಚೆ ನಾನು ನಿಮಗೆ ಇಂದಿಷ್ಟು ಮಾಹಿತಿಗಳನ್ನು, ಸೂಚನೆಗಳನ್ನು ಕೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಒಂದು ಬಿ ಎಂದು ಬರೆದಿದೆ ನೋಡಿ. ಬಿ ಕನ್ನಡಿ ಈ ಸೈಡ್ ಇಟ್ಟಾಗ ಬಿ ಅಂತಕ್ಕಂಥದ್ದು ಇದು ಓ ಅಂತಕ್ಕಂಥ ಬದಲಾಗದೆ ಸೇಮ್ ಆಗ್ತದೆ. ಹಾಗೆ ಬಿ ಅಂತಕ್ಕಂಥದ್ದು ಉಲ್ಟಾ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇದು ಬದಲಾಗುವ ಚಿತ್ರ. ಹಾಗೆ ನೀವು ABCD ಅಂತ ಜೆಡ್ವರ್ಗೆ ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬಹುದು. ಹಾಗೆ ಮತ್ತೆ ನಂಬರ್ ಬಂದಾಗ 1 ನೋಡಿ, 1 ಅಂತಕ್ಕಂಥದ್ದು ಬದಲಾಗುತ್ತೆ. ನೋಡಿ, ಸಾಮಾನ್ಯವಾಗಿ 1 ಈ ರೀತಿಯ ಬದಲಾಗಲ್ಲ. ಹಾಗೆ 1 ಅನ್ನು ನಾವು ಈ ರೀತಿ ಬರೆದಾಗ ಅದು ಬದಲಾಗುತ್ತೆ. ಹೇಗೆ XY ಇಟ್ಟಾಗ ಆ 1 ಅಂತಕ್ಕಂಥದ್ದು ಈ ಕಡೆ ಸೈಡ್ ಆಗುತ್ತೆ. ರೈಟ್, ಎಡಗಡೆ ಇದ್ದಿದ್ದು ಬಲಗಡೆ ಆಗುತ್ತೆ. ನೋಡಿ, ಸಾಮಾನ್ಯವಾಗಿ ಹಿಂಗಿದ್ದು ಹಿಂಗಾಗುತ್ತೆ, ಹಿಂಗಿದ್ದು ಹಿಂಗಾಗಿದೆ. ಸೊ ಆ ರೀತಿ ನೋಡುವಾಗ ನಾವು ನೋಡ್ತಾ ಹೋಗ್ತೀವಿ. ನೋಡಿ, 1ರಿಂದ ಸುಮಾರು 10ರವರೆಗೆ ಈ ರೀತಿಯಾಗಿ ಬರ್ಕೋತಾ ಹೋಗ್ಬೇಕು. ಹಾಗೆ ಸ್ಮಾಲ್ ABCD ಅನ್ನು ನೋಡುವಾಗ ಸ್ಮಾಲ್ ABCD ಒಂದು ಈ ರೀತಿಯಾಗಿದೆ. ಇದನ್ನು ಮಿರರ್ ಇಮೇಜ್ ಅಲ್ಲಿ ಬರೆದಾಗ ನಮ್ಗೆ ಯಾವ ರೀತಿ ಭಾಸವಾಗುತ್ತೆ, ಈ ರೀತಿಯ ಭಾಸವಾಗುತ್ತೆ. ಅದು ಆ ರೀತಿ ಕಾಣ್ತಾ ಹೋಗುತ್ತೆ. ಹಾಗೆ ನಾವು ನೋಡ್ತಾ ಹೋಗೋಣ. ಚೇಂಜ್ ಇಮೇಜ್ ಅಂಡ್ ಅನ್ಚೇಂಜ್ ಇಮೇಜ್ ನೋಡ್ತಾ ಹೋಗೋಣ. ನೋಡಿ, H ಅಂತಕ್ಕಂಥದ್ದು ಇದು ಮಿರರ್ ಇಮೇಜ್ ಅಲ್ಲಿ ಬಂದಾಗ ಅದು ಹೆಚ್ಚು ಸೇಮ್ ಕಾಣುತ್ತೆ. ರೈಟ್, ಬದಲಾಗುವುದಿಲ್ಲ. ಅದಕ್ಕೋಸ್ಕರ ಹೇಳೋದು ಬದಲಾಗುವ ಚಿತ್ರಗಳು, ಬದಲಾಗದ ಚಿತ್ರಗಳು ಅಂತ ಹೇಳಿ ನಾನು ನಿಮಗೆ. ರೈಟ್, ಹಾಗೆ ಇಲ್ಲಿ ABCD ಯಲ್ಲಿ ಗೊತ್ತಾಯ್ತು, ನಂತರ ನಂಬರ್ಸ್ ಗಳಲ್ಲಿ ಗೊತ್ತಾಯ್ತು. ಹಾಗೆ ಚಿತ್ರಗಳಲ್ಲಿ ಬಂದಾಗ ಒಂದು ವೇಳೆ ನೋಡ್ರಿ, ಇಲ್ಲಿ ಒಂದು ಚಿತ್ರ ಆಗ್ತಾ ಇದ್ದೀನಿ, ಈ ಒಂದು ಚಿತ್ರ ಆಗ್ತಾ ಇದ್ದೀನಿ. ಮಾತಾಡ್ಬಾರ್ದು ಮಕ್ಕಳೇ. ಇಲ್ಲಿ ಒಂದು ಚಿತ್ರ ಆಗ್ತಾ ಇದ್ದೀನಿ. ಈ ಚಿತ್ರ ಹಾಕಿದಾಗ ಇಲ್ಲಿ ಯಾವ ರೀತಿಯಾಗಿ ಬರುತ್ತೆ ನೋಡ್ರಿ. ಈ ಚಿತ್ರ ಹ್ಯಾರೋ ಮಾರ್ಕ್ ಈ ರೀತಿ ಹೋಗಿದೆಯಲ್ವಾ, ಈ ರೀತಿಯಾಗಿ ಹೋಗಿರ್ತಕ್ಕಂಥ ಹ್ಯಾರೋ ಮಾರ್ಕ್ ನಮಗೆ ಆನ್ಸರ್ ಕಂಡುಹಿಡಿಯಬೇಕಾದ್ರೆ ನೋಡಿ, ಇದು ಈ ಕಡೆ ಹೋದಾಗ ಇಲ್ಲಿಂದ ಇದು ಲಾಸ್ಟ್ ಆಗಿದೆ ಅಂತ ತಿಳ್ಕೊಂಡಾಗ ಇಲ್ಲಿಂದ ಫಸ್ಟ್ ಆಗುತ್ತೆ ಈ ಮಾರ್ಕ್. ಹಿಂಗೆ ಕಾಣುತ್ತೆ ನೋಡಿ, ಈ ಹ್ಯಾರೋ ಮಾರ್ಕ್ ಈಜಾಗಿ ಕಂಡುಬಿಡ್ತೀರ ನಿಮಗೆ. ಹಾಗಾಗಿ ಇದು ಚೇಂಜ್ ಆಯ್ತು.
ಅದೇ ಒಂದು ಯು ಅಂತ ಬಂದಾಗ ನೋಡಿ ಅದು ಏನ್ ಕಾಣುತ್ತೆ, ಸೇಮ್ ಕಾಣುತ್ತೆ ನೋಡಿ. ಒಂದು ರೀತಿಯಾದ ನೋಡಿ ಇಲ್ಲಿ ಏನಾದ್ರೂ ನಾವು ಕ್ಯಾಟ್ ಬಂದಾಗ ಇಲ್ಲಿ ನಮಗೆ ಈ ಪಿ ಅಂತಕ್ಕಂಥದ್ದು ಫಸ್ಟ್ ಬರುತ್ತೆ, ಅದು ಮತ್ತು ಉಲ್ಟಾ ಬರುತ್ತೆ. ಆನಂತರದಲ್ಲಿ ಎ ಅಂತಕ್ಕಂಥದ್ದು ಸೆಕೆಂಡ್ ಬರುತ್ತೆ, ಅದು ಉಲ್ಟಾ ಬರುತ್ತೆ ನೋಡಿ. ಈ ಕಡೆ ತಿರುಗಿದಾಗಿದ್ದು ನಾವು ಇದು ಈ ಕಡೆ ತಿರುಗುತ್ತೆ. ಆಮೇಲೆ ಎ ಈ ಕಡೆ ತಿರುಗಿದಾಗ ಇದು ಈ ಕಡೆ ತಿರುಗುತ್ತೆ. ಸಿ ಅಂತಕ್ಕಂಥದ್ದು ಲಾಸ್ಟ್ ಬರುತ್ತೆ, ರೈಟ್. ಈ ರೀತಿಯಾಗಿ ಮಾಡ್ತಾ ಹೋಗ್ಬೇಕು. ಈ ರೀತಿಯಾಗಿ ಮಾಡಿದ್ರೆ ಯಾವುದು ತಪ್ಪಾಗಿಲ್ಲ. ಸೊ ನಾವು ಈ ಒಂದು ಭಾಗಕ್ಕೆ ಬರೋಣ. 1 2 3 4 ಕ್ವಶನ್ ಗಳನ್ನ ತಗೊಂಡಿದ್ದೇವೆ. 4 ಕ್ವಶನ್ ತಗೊಂಡಾಗ ಇಲ್ಲಿ ತ್ರಿಭುಜ ಕೊಟ್ಟಿದೆ. ತ್ರಿಭುಜ ಇಲ್ಲಿ ಬದಲಾಗದ ಚಿತ್ರವಾಗಿ ಕಂಡು ಬರ್ತಾ ಇದೆ. ಬದಲಾಗದ ಚಿತ್ರ ಇದರಲ್ಲಿ ಒಂದು ಬಾಣದ ಗುರುತಿದೆ ನೋಡಿ. ಬಾಣದ ಗುರುತು ಯಾವ ರೀತಿ ಕೊಟ್ಟಿದೆ ನೋಡಿ, ಹಿಂಗ್ ಕೊಟ್ಟಿದೆ. ಇದು ಆಪೋಸಿಟ್ ಬಂದಿದೆ ನೋಡಿ. ಈ ಪ್ರಕಾರವಾಗಿ ನೋಡಿದ್ರೆ ಸೊ ಎ ಸರಿಯಾದ ಉತ್ತರ ಅಂತ ಅನಿಸ್ತಾ ಇದೆ. ನೋಡೋಣ ಮೇಲೆ. ಈ ಬಿ ಇದ್ರಲ್ಲಿ ಮೇಲೆ ಹೋಗಿದೆ, ಇದು ಅಲ್ಲ. ಹಾಗೆ ಸಿ ಇದ್ರಲ್ಲಿ ಸೇಮ್ ಇದೆ, ಸೇಮ್ ಬರಲ್ಲ. ಕನ್ನಡಿಯಾಗಿ ನಾವು ಸೇಮ್ ಕಾಣಲ್ಲ, ಹಾಗಾಗಿ ಸೇಮ್ ಆಗಿದೆ. ಹಾಗೆ ಇದು ಕೆಳಗಡೆ ಬಂದಿದೆ, ಇದು ಬರಲ್ಲ, ಕೆಳಗಡೆ ಬರ್ತದೆ. ಏನೋ ಒಂದು ಚೇಂಜ್ ಆಗ್ಬೇಕಲ್ಲ, ಆ ಕಡೆ ಕೆಳಗಡೆ ಚೇಂಜ್ ಆಗುತ್ತೆ, ರೈಟ್. ನಂತರದಲ್ಲಿ 1947 ಸ್ವತಂತ್ರ ಸಿಕ್ಕಿದ ವರ್ಷ. ಅದನ್ನು ನೋಡಿ ಚೇಂಜ್ ಮಾಡಲ್ಲ, ನಂಬರ್ ಚೇಂಜ್ ಮಾಡಲ್ಲ ನೋಡಿ. ಇದು ಹೆಂಗಿದೆ ಹಂಗೆ ಇದೆ, ಬರಲ್ಲ. 7 ಫಸ್ಟ್ ಬರ್ಬೇಕು ನಮ್ಗೆ. ಇಲ್ಲಿ ಈ ಕಡೆ ಇದ್ದಿದ್ದು ಫಸ್ಟೇ ಬರ್ಬೇಕು, ಈ ಪದರಾಗಿ ಫಸ್ಟೇ ಬರ್ಬೇಕು. ಹಾಗಾಗಿ ಬಂದು ಮತ್ತೆ ಅದು ಉಲ್ಟವಾಗಿರಬೇಕು. ಫಸ್ಟ್ ಬರ್ಬೇಕು ಮತ್ತೆ ಉಲ್ಟಾ ಆಗಬೇಕು, ರೈಟ್. ನೋಡಿ ಇದು ನೋಡಿದಾಗ ಇದು ಸೀದಾ ಬಂದಿದೆ ನೋಡಿ. 7 ಫಸ್ಟ್ ಬಂದಿದೆ, ಉಲ್ಟಾ ಬಂದಿದೆ. 4 ಫಸ್ಟ್ ಸೆಕೆಂಡ್ ಬಂದಿದೆ, ಉಲ್ಟಾ ಬಂದಿದೆ. 9 ಸ್ಟಾರ್ಟ್ ಬಂದಿದೆ, 1, ರೈಟ್. ಸರಿಯಾದ ಉತ್ತರ. ಈ ರೀತಿ ಚೆಕ್ ಮಾಡೋದು. 4 ಆಪ್ಷನ್ಸ್ ಗಳನ್ನು ಚೆಕ್ ಮಾಡ್ತಾ ಹೋದಾಗಲ್ಲ ನಮ್ಗೆ ಸರಿಯಾದ ಉತ್ತರ ಯಾವುದು ಗೊತ್ತಾಗುತ್ತೆ ನೋಡಿ. RAM9 ನೋಡಿ. ಎ ಇಲ್ಲಿ ಬದಲಾಗದ ಚಿತ್ರ, ಎಂ ಬದಲಾಗದ ಚಿತ್ರ ಕಾಣುತ್ತೆ. ಆರ್ ಬದಲಾಗುತ್ತೆ ಮತ್ತು 9 ಫಸ್ಟ್ ಬರ್ಬೇಕು ನಮ್ಗೆ. ಸೊ ಎ ಆನ್ಸರ್ ಬರಲ್ಲ, ಯಾಕಂದ್ರೆ ಇಲ್ಲಿ ಹೇಗಿದ್ರು ಅದೇ ಅದೇ ಇದೆ. ಅದರ ಆನ್ಸರ್ ಆಗದೇ ಇಲ್ಲ, ಯಾಕಂದ್ರೆ ಅದು ಸೇಮ್ ಅಲ್ಲ. ನಾವು ಇಲ್ಲಿ ಮಿರರ್ ಇಮೇಜ್ ಮಾಡ್ತಾ ಇದ್ದೀವಿ, ರೈಟ್. 9 ಕರೆಕ್ಟ್ ಫಸ್ಟ್ ಬಂದಿದೆ, ಬಟ್ ಉಲ್ಟಾ ಬಂದಿಲ್ಲ, ಹಾಗಾಗಿ ಇದು ಆಗಲ್ಲ. ನಂತರ ಆರ್ ಸೀದಾ ಬಂದಿದೆ, ಇದು ಬರಲ್ಲ. ಸೊ ಇಲ್ಲಿ ನೋಡಿ ಡಿ ನಲ್ಲಿ ಕಾಣ್ತಾ ಇದೀವಿ. 9 ಫಸ್ಟ್ ಬರ್ಬೇಕಂತ ಹೇಳಿದೆ, ಫಸ್ಟ್ ಬಂದಿದೆ, ಉಲ್ಟಾ ಬಂದಿದೆ. ಎಂ ಕರೆಕ್ಟ್ ಆಗಿದೆ, ಬದಲಾಗದ ಚಿತ್ರ. ಇದು ಎ ಬದಲಾಗದ ಚಿತ್ರ, ಆರ್ ಬದಲಾಗದ ಚಿತ್ರ, ಉಲ್ಟಾ ಬಂದಿದೆ. ಸರಿಯಾದ ಉತ್ತರ ಡಿ ಆನ್ಸರ್. ಓಕೆ. ನಂತರದಲ್ಲಿ ನೋಡೋಣ D4U7. ಡಿ ಲಾಸ್ಟ್ ಬರಬೇಕು. ಇಲ್ಲಿ ಫಸ್ಟ್ ಬಂದಿದೆ, ಲಾಸ್ಟ್ ಬರಬೇಕು. 7 ಫಸ್ಟ್ ಬರಬೇಕು ನಾನು ನೋಡಿ. ಈ ಪ್ರಕಾರವಾಗಿ ನಮ್ಮ ಸ್ಟ್ರಾಟಜಿ ಪ್ರಕಾರ, ರೈಟ್. ನೋಡಿ ಡಿ ಬಂದಿದೆ, ಇದು ಆಗಲ್ಲ, ಅಂದ್ರೆ ಸೇಮ್ ಇದೆ ಇದೆ ಸೇಮ್ ಆಗಲ್ಲ ನೋಡಿ. 7 ಫಸ್ಟ್ ಬಂದಿದೆ, ಉಲ್ಟಾ ಬಂದಿದೆ, ವೆರಿ ಗುಡ್. ಯು ಬದಲಾಗದ ಚಿತ್ರ. ಎ ಅಲ್ಲ, ಇದು 4 ಬಂದಿದೆ. ನಂತರ ಯು ಬಂದಿದೆ, ಇಲ್ಲಿ 4 ಬಂದಿದೆ, ನಂತರ ಡಿ ಬಂದಿದೆ. ಸರಿಯಾದ ಉತ್ತರ ಎಲ್ಲ ಉಲ್ಟಾ ಬಂದಿದೆ. 7 ಸೇಮ್ ಇದ್ದಂತೆ ಇದೆ, ಬರಲ್ಲ. 7 ಹೆಂಗಿದೆ ಚೇಂಜ್ ಆಗಿಲ್ಲ, ಬರಲ್ಲ. ಹಾಗಾಗಿ ಈ ರೀತಿಯಾಗಿ ಫಸ್ಟ್ ಬದಲಾಗುವ ಚಿತ್ರ ಅಂತೇಳಿ ನಾವು ಒಂದಿಷ್ಟು ಕಲ್ತ್ಕೊಂಡಾಗ ಯಾವುದೇ ರೀತಿಯಾದ ಇಮೇಜ್ ಕೊಟ್ರೆ ನಾವು ಸಂಪೂರ್ಣವಾಗಿ ಅದನ್ನ ಕರೆಕ್ಟ್ ಆಗಿ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ನಿಧಾನವಾಗಿ ಮಾಡ್ರಿ, ಬೆರಳನ್ನು ಇಟ್ಕೋತಾ ಯಾವ ಮಾರ್ಕ್ ಹೇಗಿದೆ ಅಂತ ಇಟ್ಕೋತಾ ಮಾಡ್ರಿ. ಹಾಗೆ ಮಾಡಿದಾಗ ಯಾವುದೇ ರೀತಿ ಚೇಂಜ್ ಆಗಲ್ಲ. ಚೆನ್ನಾಗಿ ಮಾಡ್ರಿ. ಆಲ್ ದ ಬೆಸ್ಟ್. ಈ ಒಂದು ಇಲ್ಲಿ ತನಕ ಈ ಒಂದು ಚಾನೆಲ್ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು.